ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಎದುರುಗಡೆ ಸೂಚನಾ ಫಲಕವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ದೇವರ ಪಾದಗಳು ಮತ್ತು ಗರುಡಗಂಬದ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀವಿ. ಶಂಕುವಿನ ಒಂದು ಕೆತ್ತನೆ ಕೆಲಸ ಇಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ. ಬಹಳ ಎತ್ತರವಾದಂತಹ ಒಂದು ಗರುಡಗಂಬ. ಇಲ್ಲಿ ಗರುಡನ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಮತ್ತು ಚಕ್ರದ ಒಂದು ಉಬ್ಬು ಶಿಲ್ಪವನ್ನು ಕೂಡ ಇದರ ಮೇಲೆ ನಾವು ನೋಡ್ತಾ ಇದ್ದೀವಿ. ಕಂಬದ ಸುತ್ತಲೂ ಕೂಡ ಬೇರೆ ಬೇರೆ ಆಕಾರದ ವಿಗ್ರಹಗಳು, ಶಂಕುಚಕ್ರಗಳು ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹಗಳನ್ನು ಕೆತ್ಕೊಂಡು ಹೋಗಿದ್ದಾರೆ. ಈಗ ದೇವಸ್ಥಾನದ ಒಂದು ಪ್ರವೇಶ ದ್ವಾರಕ್ಕೆ ನಾವು ಬರ್ತಾ ಇದ್ದೀವಿ. ಇಲ್ಲಿ ಕೋಟೆ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಎಂದು ಕರೀತಾರೆ. ಮೊದಲು ಈ ದೇವಸ್ಥಾನದ ಸುತ್ತಲೂ ಕೋಟೆ ಇತ್ತು, ಆದ್ದರಿಂದ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎಂದು ಕರೆಯುತ್ತಾರೆ. ಎದುರುಗಡೆ ರಾಜಗೋಪುರ ಕಾಣಿಸ್ತಾ ಇದೆ. ಶಂಕು ಚಕ್ರ ಮತ್ತು ನಾಮಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ರಾಜಗೋಪುರದಲ್ಲಿ ಇರುವಂತಹ ಒಂದು ಆ ಗೊಂಬೆಗಳು, ದೇವಾನುದೇವತೆಗಳ ಗೊಂಬೆಗಳು ಕಣ್ಮನಗಳನ್ನು ಸೆಳೆಯುವಂತಹ ರೀತಿಯಲ್ಲಿ ಇಲ್ಲಿ ಕೆತ್ತಲ್ಪಟ್ಟಿದೆ. ಇದು 5 ಅಂತಸ್ತಿನ ಒಂದು ರಾಜಗೋಪುರ. ನಮ್ಮ ಎದುರುಗಡೆ ಈಗ ಒಂದು ಪುಟ್ಟ ಆಕಾರದ ವೆಂಕಟೇಶ್ವರ ಸ್ವಾಮಿಯನ್ನು ನೋಡ್ತಾ ಇದ್ವಿ. ಅಲಂಕೃತಗೊಂಡಿರುವಂತಹ ಒಂದು ವೆಂಕಟೇಶ್ವರ ಸ್ವಾಮಿಯ ಒಂದು ಚಿತ್ರ, ಅದ್ಭುತವಾದಂತಹ ಒಂದು ಚಿತ್ರವನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ದೇವಸ್ಥಾನ ಬಹಳ ಪ್ರಾಚೀನವಾಗಿರುವಂಥದ್ದು, ತನ್ನದೇ ಆದ ಇತಿಹಾಸವನ್ನು ಕೂಡ ಹೊಂದಿದೆ. ನಮ್ಮ ಎದುರುಗಡೆ ದೇವಸ್ಥಾನದ ಒಂದು ಚಿತ್ರ ಮತ್ತು ಪ್ರವೇಶ ದ್ವಾರದಲ್ಲಿರುವಂತಹ ಒಂದು ಪ್ರಾಚೀನ ಕೆತ್ತನೆ ಕೆಲಸವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಆ ಪ್ರವೇಶವನ್ನು ನಾವು ದಾಟಿ ಮುಂದೆ ಹೋದಾಗ ಒಳಗಡೆ ಮತ್ತೊಂದು ಗರುಡಗಂಬ, ಅತ್ಯಂತ ಸುಂದರವಾದಂಥ ಒಂದು ಗರುಡಗಂಬ ಮತ್ತು ಪುಟ್ಟ ಪುಟ್ಟ ಗೋಪುರಗಳಲ್ಲಿ ಸ್ಥಾಪನೆ ಮಾಡಲಾಗಿರುವಂತಹ ದೇವಾನುದೇವತೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ವೆಂಕಟೇಶ್ವರ ಮತ್ತು ಬೇರೆ ಇನ್ನಿತರ ಎಲ್ಲ ದೇವತೆಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ದೇವಾಲಯದ ಹೊರಭಾಗದಲ್ಲಿ ಎರಡೂ ಕಡೆ ಕೂಡ 2 ಬೃಹದಾಕಾರದಂತಹ 2 ಶಿಲ್ಪಗಳನ್ನು ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ. ಇವು ಅತ್ಯಂತ ಸುಂದರವಾಗಿ ಕಣ್ಣಿಗೆ ಎತ್ತಿ ಕಾಣುವಂತಹ ರೀತಿಯಲ್ಲಿ ಇದರ ಒಂದು ರಚನೆ ಇದೆ. ಶಂಖಚಕ್ರ ಹಿಡ್ಕೊಂಡು ನಿಂತಿರುವಂತಹ ಒಂದು ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಒಟ್ಟಿನಲ್ಲಿ ಪ್ರವೇಶ ಮಾಡುತ್ತಲೇ ಕಣ್ಮನಗಳನ್ನು ಸೂರೆಗೊಳ್ಳುವಂತಹ ಒಂದು ಅಲಂಕಾರ ನಮಗಿಲ್ಲಿ ಕಂಡು ಬರುತ್ತೆ. ಇಲ್ಲಿ ದೇವಸ್ಥಾನದ ಒಂದು ಅತ್ಯಂತ ಸುಂದರವಾದಂಥ ಗರುಡಗಂಬ, ಅದರ ಮೇಲ್ಭಾಗದಲ್ಲಿ, ದೇವಸ್ಥಾನದ ಮೇಲ್ಭಾಗದಲ್ಲಿ ಕಾಣುವಂತಹ ವೆಂಕಟೇಶ್ವರನ ಒಂದು ವಿಗ್ರಹ ಇವೆಲ್ಲವನ್ನು ಕೂಡ ನಾವು ಕಣ್ತುಂಬಿಕೊಳ್ಳಬಹುದು. ಬೇರೆ ಬೇರೆ ದೇವಾನುದೇವತೆಗಳನ್ನು ಒಂದು ಗೋಪುರಗಳಲ್ಲಿ ನಿಲ್ಲಿಸಿದ್ದಾರೆ. ಮತ್ತು ಇಲ್ಲಿ ಒಂದು ವಿಶಾಲವಾದಂಥ ಒಂದು ಸಭಾ ಭವನ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಅದು ಕೂಡ ಸುತ್ತಲೂ ಹೊರಗಡೆ ಎಲ್ಲ ಕಡೆಗಳಲ್ಲೂ ಕೂಡ ಸುಂದರವಾದಂತಹ ವಿಗ್ರಹಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಇದು ಅತ್ಯಂತ ಆಕರ್ಷಣೀಯವಾಗಿ ನಮಗೆ ಕಾಣ್ತಾ ಹೋಗ್ತಾ ಇದೆ. ಆ ಶಿಲಾಬಾಲಿಕೆಯರು ಕೂಡ ಅಂದರೆ ಬಣ್ಣವನ್ನು ತುಂಬಿ ಅದಕ್ಕೊಂದು ಮೆರುಗನ್ನು ಕೊಟ್ಟಿರುವಂಥದ್ದನ್ನು ನೋಡ್ಬೋದು. ಈ ಕಂಬಗಳ ಮೇಲೆ ಅಪರೂಪವಾದಂತಹ ಒಂದು ಶಿಲ್ಪ ವೈವಿಧ್ಯವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗಬಹುದು. ಅಂದಿನ ಕಾಲದ ಒಂದು ದೇವಸ್ಥಾನ ಇದು. ಆ ಕೆತ್ತನೆ ಕೆಲಸಗಳು ಬಹಳ ಅದ್ಭುತವಾಗಿ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ. ಅದನ್ನು ಬಹಳ ಚೆನ್ನಾಗಿ ಸಂರಕ್ಷಣೆಯನ್ನು ಮಾಡಿರುವುದನ್ನು ಕೂಡ ಇಲ್ಲಿ ನೋಡಬಹುದು. ಆ ವಿಶಾಲವಾದಂತಹ ಒಂದು ಹಜಾರದಲ್ಲಿ ಬೇರೆ ಬೇರೆ ಉತ್ಸವಗಳು ಮತ್ತು ಕಲ್ಯಾಣೋತ್ಸವಗಳು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ತುಂಬ ಅನುಕೂಲಕರವಾಗಿರೋ ಹಾಗೆ ಇದನ್ನು ಕಟ್ಟಿದ್ದಾರೆ. ಮತ್ತು ಅಲ್ಲಿರುವಂಥ ಪ್ರತಿಯೊಂದು ಕಂಬಗಳ ಮೇಲೂ ಕೂಡ ಒಂದೊಂದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಎದುರುಗಡೆ ಗರ್ಭಗುಡಿಯನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಆ ಗರ್ಭಗುಡಿಯ ಒಳಭಾಗದಲ್ಲಿ ಇರುವ ಕಂಬಗಳು ಕೂಡ ಅತ್ಯಂತ ವೈವಿಧ್ಯಮಯವಾದ ಕಂಬಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಒಂದೊಂದು ಕೂಡ ಒಂದೊಂದು ರೀತಿಯಲ್ಲಿ ಕೆತ್ತಲ್ಪಟ್ಟಂತಹ ಒಂದು ಕಂಬಗಳು. ಇಲ್ಲಿ ಗರ್ಭಗುಡಿಯ ಸುತ್ತಲೂ ಕೂಡ ಹಲವಾರು ದೇವಾನುದೇವತೆಗಳ ಉಬ್ಬು ಶಿಲ್ಪಗಳನ್ನು ನೋಡಬಹುದು. ಮೈಸೂರು ರಾಜವಂಶಕ್ಕೆ ಸೇರಿದ ಚಿಕ್ಕದೇವರಾಜ ಒಡೆಯರವರು ಬೆಂಗಳೂರು ಕೋಟೆಯನ್ನು ವಿಸ್ತರಿಸಿ ಅಂಗಡಿ ಸಾಲಿನ ರಸ್ತೆಗಳನ್ನು ನಿರ್ಮಿಸಿದರು. ಇಮ್ಮಡಿ ಕಂಠೀರವ ನರಸರಾಜ ಒಡೆಯರು ತಮ್ಮ ತಂದೆ ಚಿಕ್ಕದೇವರಾಜ ಒಡೆಯರ್ ಕೋಟೆಯಲ್ಲಿ ದೇವಾಲಯವನ್ನು ನಿರ್ಮಿಸಿ ಅದರಲ್ಲಿ ವೆಂಕಟೇಶನನ್ನು ಸ್ಥಾಪಿಸಿದರು ಎಂದು ತಿಳಿಸಿದ್ದಾರೆ. ಮಾರ್ಕೆಟ್ ಪ್ರದೇಶವನ್ನು ಸಿದ್ದಿಕಟ್ಟೆ ಎಂದು ಆ ಕಾಲದಲ್ಲಿ ಕರೆಯಲಾಗುತ್ತಿತ್ತು. ಶ್ರೀ ಕೋಟೆ ವೆಂಕಟರಮಣ ಸ್ವಾಮಿ ದೇಗುಲ ಸುಂದರವಾಗಿದ್ದು ಆಕರ್ಷಣೀಯವಾಗಿದೆ. ಅಷ್ಟಮೂಲೆಯ 80 ಅಡಿಯ ಗರುಡಗಂಬ ಕಾಲು ದಾರಿಯ ಮೇಲೆ ನಿಂತಿದ್ದು
ಮಹಾದ್ವಾರವನ್ನು ಮೀರಿದ ಎತ್ತರದಲ್ಲಿದೆ. ಅಮ್ಮನವರ ದೇವಾಲಯದ ಮುಂದೆ ಸುಂದರವಾದ ಆಧುನಿಕ ವಿಶಾಲವಾದ ಮಂಟಪವಿದ್ದು ಸ್ವಾಮಿಯ ಕೈಂಕರ್ಯಗಳು ನಡೆಯುವುದರ ಜೊತೆಗೆ ಪೂಜಾ ನಂತರ ಪ್ರಸಾದ ವಿನಿಯೋಗ ಇಲ್ಲಿ ನಡೆಯುತ್ತದೆ. ಈ ಮಂಟಪಕ್ಕೆ ಹೊಂದಿಕೊಂಡಂತೆ ದೇವತಾ ಪ್ರಸಾದಕ್ಕೆ ಪೂರಕವಾದ ಅಡಿಗೆ ಮನೆ ಇದೆ. ಶುದ್ಧ ನೀರಿನ ಬಾವಿಯೂ ಇದೆ. ಬೃಹತ್ ಬೃಂದಾವನವಿದ್ದು ಆಂಜನೇಯ ಸ್ವಾಮಿಯ ದೇಗುಲ, ನವಗ್ರಹಗಳು, ವಾರಕ್ಕೆ 4 ಬಾರಿಯಾದರೂ ಶ್ರೀನಿವಾಸ ಕಲ್ಯಾಣ ನಡೆಯುತ್ತಾ ಇರುತ್ತದೆ. ನವದೆಹಲಿಯ ನಂತರ ಅತಿ ಪ್ರಾಚೀನವಾದ ರಾಜಧಾನಿ ನಗರವೆಂದು ಇದು ಪ್ರಸಿದ್ಧಿಯಾಗಿದೆ. ಈ ಊರಿಗೆ ಮೊದಲು ಬೆಂಕಟೂರು ಎಂದು ಹೆಸರು ಕಟ್ಟಿದ್ದರು, ಈಗ ಬೆಂಗಳೂರು ಆಗಿದೆ. 3ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ತನ್ನ ಅಗಾಧ ಸೈನ್ಯ ಬಲದೊಡನೆ ದೇಗುಲದ ಪೂರ್ವ ಭಾಗದಿಂದ ಅರಮನೆಯತ್ತ ಕಾರ್ನ್ವಾಲಿ ಸಿಡಿಸಿದ ಗುಂಡುಗಳು ದೇವಾಲಯದ ಮುಂದಿನ ಗರುಡಗಂಬಕ್ಕೆ ತಾಗಿ ಮಧ್ಯದಲ್ಲಿ ಬಿರುಕು ಬಿಟ್ಟು ಸುಮಾರು 194 ವರ್ಷಗಳ ಕಾಲ ಕಂಬ ಸ್ಥಿರವಾಗಿ ನಿಂತಿದ್ದು ಸ್ವಾಮಿಯ ಪವಾಡವೇ ಸರಿ. ಇದು 5 ಅಂತಸ್ತಿನ ರಾಜಗೋಪುರ. ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಕೋಟೆ, ಬೆಂಗಳೂರು. ಈ ದೇವಸ್ಥಾನವು ಕರ್ನಾಟಕದ ರಾಜ್ಯದ ಹಳೆಯ ಮೈಸೂರು ಪ್ರಾಂತ್ಯದ ಗತ ವೈಭವವನ್ನು ಮತ್ತು ಆಗಿನ ಕಾಲದಲ್ಲಿ ನಡೆದಿರುವ ಮಹತ್ವಪೂರ್ಣ ಐತಿಹಾಸಿಕ ಘಟನೆಗಳನ್ನು ತಿಳಿಸಿಕೊಡುವ ಪುರಾತನ ದೇವಸ್ಥಾನವಾಗಿದೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯರ ದೈನಂದಿನ ಪಡಿತರ ದೀಪಾರಾಧನೆಗಾಗಿ 4 ಗ್ರಾಮಗಳನ್ನು ದಾನಪೂರ್ವಕವಾಗಿ ಕೊಟ್ಟು ಈ ದಾನವು ಆಚಂದ್ರಾರ್ಕವಾಗಿ ಶ್ರೀ ಸ್ವಾಮಿಯ ಸೇವೆಗೆ ಉಪಯೋಗವಾಗಬೇಕೆಂದು ತಿಳಿಸುವ ಶಿಲಾಶಾಸನವು ಬೆಂಗಳೂರು ನಗರದ ಕೆಂಗೇರಿ ಹೋಬಳಿ ಕೊತ್ತನೂರು ಗ್ರಾಮದ ಊರ ಬಾಗಿಲ ಬಳಿ ನೆಟ್ಟಿರುವ ಒಂದು ಶಿಲಾಶಾಸನ ತಿಳಿಸುತ್ತದೆ. ಈ ದೇವಸ್ಥಾನವು ದ್ರಾವಿಡ ಶಿಲ್ಪದಿಂದ ಕೂಡಿದ್ದು ಮುಖ ಮಂಟಪವು ಆಕರ್ಷಕವಾಗಿದೆ. ಗೋಡೆಗಳ ಮೇಲೆ ರಥಾರೂಢ ವಾಹನಾರೂಢರಾಗಿರತಕ್ಕಂಥ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸಪ್ತ ಋಷಿಗಳು, ಸಪ್ತ ಮಾತೃಕೆಗಳು, ಅಷ್ಟ ದಿಕ್ಪಾಲಕರಿಂದ ಕೂಡಿರುವ ಗಿರಿಜಾ ಕಲ್ಯಾಣದ ಮೂರ್ತಿಗಳು ಸುಂದರವಾಗಿವೆ. ಎದುರುಗಡೆ ನಿಮಗೆ ಒಂದು ಛತ್ರಿ ಕಾಣಿಸ್ತಾ ಇದೆ, ಅಲಂಕೃತಗೊಂಡಿರುವಂಥದ್ದು. ಇದು ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡೋ ಸಂದರ್ಭದಲ್ಲಿ ಈ ಛತ್ರಿಯನ್ನು ಹಿಡಿದು ಮುಂದೆ ಸಾಗುತ್ತಾರೆ. ಮತ್ತು ವೈವಿಧ್ಯಮಯವಾದ ಗರ್ಭಗುಡಿಯಲ್ಲಿ ವೈವಿಧ್ಯಮಯವಾದಂತಹ ಒಂದು ವೆಂಕಟೇಶ್ವರನ ವಿಗ್ರಹಗಳು, ಶಿಲಾವಾಲ್ಕೆಗಳು ಇವೆಲ್ಲವನ್ನು ಕೂಡ ನೋಡ್ತಾ ಹೋಗಬಹುದು. ಈ ದೇವಸ್ಥಾನವು ಆಗಮ ಮತ್ತು ಶಿಲ್ಪಶಾಸ್ತ್ರಗಳ ರೀತಿಯಲ್ಲಿ ಸಂಪೂರ್ಣವಾಗಿ ಶಿಲೆಯಿಂದ ಮಾಡಲ್ಪಟ್ಟಿದೆ. ವಿವಿಧ ಪ್ರಾಣಿಗಳ ಕೆತ್ತನೆ ಕೆಲಸದಿಂದ ಕೂಡಿದ 4 ಕಂಬಗಳನ್ನು ಹೊಂದಿರುವ ನವರಂಗ ಇವೆಲ್ಲವನ್ನು ಕೂಡ ನೋಡ್ಬೋದು. ಇದು ಸಾಂಪ್ರದಾಯಿಕವಾದ ರೀತಿಯಲ್ಲಿ ಚಿತ್ರಿಸಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ಚಿತ್ರವನ್ನು ನೋಡ್ಬೋದು. ಬಹಳ ಅಪರೂಪವಾದಂತಹ ಒಂದು ಚಿತ್ರ. ಶ್ರೀ ರಾಮ, ಲಕ್ಷ್ಮಣ, ಸೀತೆಯರ ಒಂದು ಚಿತ್ರವು ಕೂಡ ಇಲ್ಲಿ ನಾವು ನೋಡಬಹುದು. ಮತ್ತು ಮತ್ತೊಂದು ಈ ರೀತಿಯ ವೈವಿಧ್ಯಮಯವಾದ ಶೈಲಿಯಲ್ಲಿರುವಂತಹ ವೆಂಕಟೇಶ್ವರನ ಮೂರ್ತಿಯನ್ನು ಕೂಡ ಗರ್ಭಗುಡಿಗಳ ಪಕ್ಕದಲ್ಲಿ ನೋಡಬಹುದು. ಇಲ್ಲಿ ಮತ್ತೊಂದು ರೀತಿಯ ವೆಂಕಟೇಶ್ವರನ ಚಿತ್ರವನ್ನು ನಾವಿಲ್ಲಿ ನೋಡಬಹುದು. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈ ದೇವಸ್ಥಾನದ ಒಂದೊಂದು ಕಂಬವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ವೈಕುಂಠ ದ್ವಾರವನ್ನು ಕೂಡ ನೋಡ್ತಾ ಇದ್ವಿ. ವೈಕುಂಠ ಏಕಾದಶಿಯ ದಿನ ಇಲ್ಲಿ ನಾವು ಪ್ರವೇಶ ಮಾಡಿದರೆ ಒಂದು ಸದ್ಗತಿ ದೊರೆಯುತ್ತದೆ ಎಂದು ನಂಬಿಕೆ ಇದೆ. ಇಲ್ಲಿ ಒಂದು ಬೃಂದಾವನ ಅತ್ಯಂತ ಸುಂದರವಾಗಿ ಅಲಂಕಾರಗೊಂಡಿರೋದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಮತ್ತು ಇಲ್ಲಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಬಹಳ ಪ್ರಾಚೀನವಾದ ಕಾಲದ್ದು. ಮತ್ತು ಅದರ ಪಕ್ಕದಲ್ಲೇ ಒಂದು ಬೃಹದಾಕಾರವಾದಂಥ ಒಂದು ಆಲದ ಮರ ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಎಷ್ಟು ದೊಡ್ಡ ಆಲದ ಮರ ಅಂತಂದರೆ ಅದರ ಒಳಗಡೆ ಎಲ್ಲ ಒಂದು ಪೊಟರೆಗಳು ಎಲ್ಲವನ್ನ ಸೇರಿಕೊಂಡು ಒಂದು ಸುತ್ತು ಬರೋಷ್ಟೊಳಗೆ ಒಂದು 5 ನಿಮಿಷ ಕಾಲ ನಾವು ತಗೊಳ್ತೀವಿ. ನಾಗರ ಕಲ್ಲುಗಳು ಕೂಡ ಇಲ್ಲಿ ನಾಗ ದೇವತೆಗಳು ಕೂಡ ಅತ್ಯಂತ ಸುಂದರವಾಗಿ ನಮಗೆ ಕಾಣ್ತಾ ಹೋಗ್ತಾ ಇದೆ. ಬಹಳ ದೊಡ್ಡದಾದಂತಹ ಒಂದು ಆಲದ ಒಂದು ಮರ ನಾವು ನೋಡ್ತಾ ಇದ್ದೀವಿ. ಆಲದ ಮರದ ಒಂದು ಬೃಹದಾಕಾರದ ಒಂದು ಮರ ಇದು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಪೊಟರೆಗಳು ಮತ್ತು ಅತ್ಯಂತ ವಿಶಾಲವಾಗಿ ಬೆಳೆದಿರುವಂತಹ ಒಂದು ಪ್ರಾಚೀನ ಕಾಲದ ಒಂದು ಆಲದ ಮರ ಮತ್ತು ನಾಗ ವಿಗ್ರಹಗಳು ಇವೆಲ್ಲ ಅದ್ಭುತವಾದಂತಹ ಪ್ರಾಚೀನ ಕಾಲದ ಒಂದು ಈ ಕತೆಗೆ ಒಂದು ಪೂರಕವಾಗಿ ನಮಗೆ ಕಾಣಿಸ್ತಾ ಇದೆ. ಮರದ ಒಂದು ಗಾತ್ರವನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಅದರ ಸುತ್ತು ಬಂದು ನಂತರ ನಾವು ಮುಂದೆ ಹೋಗ್ತೀವಿ ದೇವಸ್ಥಾನ ನೋಡೋಕ್ಕೆ.
ನಾಗರ ಒಂದು ದೇವತೆಗಳನ್ನು ಕೂಡ ನಾವಿಲ್ಲಿ ಅತ್ಯಂತ ಸ್ಪಷ್ಟವಾಗಿ ಆ ಕಾಲದ ಒಂದು ಕೆತ್ತನೆಯನ್ನು ನಾವಿಲ್ಲಿ ನೋಡ್ಬೋದು. ಸುಂದರವಾದಂಥ ಒಂದು ರಂಗೋಲಿ ಮತ್ತು ಗರ್ಭಗುಡಿಯ ಒಂದು ಸುಂದರ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಎರಡು ಕಡೆಗಳಲ್ಲೂ ವೆಂಕಟೇಶ್ವರನ ಚಿತ್ರಪಟಗಳು ಮತ್ತು ಕಂಬಗಳ ಒಂದು ವೈವಿಧ್ಯಮಯವಾದ ಅದ್ಭುತವಾದಂಥ ಒಂದು ಕೆತ್ತನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ ಒಂದು ಸಾಂಪ್ರದಾಯಿಕ ರೀತಿಯ ಚಿತ್ರಪಟವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಹಳ ಸುಂದರವಾಗಿರುವಂತಹ ಒಂದು ಗರ್ಭಗುಡಿಯ ಒಂದು ಚಿತ್ರ. ಇಲ್ಲಿ ಕಂಬಗಳಲ್ಲಿ ಅತ್ಯಂತ ವೈವಿಧ್ಯಮಯವಾದಂತಹ ಒಂದು ಶಿಲ್ಪ ಕಲೆಯನ್ನು ನಾವಿಲ್ಲಿ ನೋಡಬಹುದು. ಬಹಳ ಸುಂದರವಾದಂತಹ ಒಂದು ಕೆತ್ತನೆ ಕೆಲಸ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಪ್ರತಿಯೊಂದು ಕಂಬದ ಮೇಲೂ ಕೂಡ ದೇವಾನುದೇವತೆಗಳನ್ನು ಅತ್ಯಂತ ಸುಂದರವಾಗಿ ಕೆತ್ತಲಾಗಿದೆ. ಒಂದೊಂದು ಕಂಬದಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಒಂದು ಕೆತ್ತನೆ ಕೆಲಸವನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ಕೂಡ ನೋಡಿ ಎಷ್ಟು ಸುಂದರವಾಗಿರುವಂತಹ ಒಂದು ಆ ಶಿಲ್ಪ ಕಲೆಯ ಒಂದು ಕೆತ್ತನೆ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲಿ ಒಂದು ಸಿಂಹದ ಒಂದು ತಲೆ ಎಲ್ಲ ಬರುವಂತಹ ಒಂದು ಕೆತ್ತನೆ ಕೆಲಸ, ಇದನ್ನು ನೋಡ್ತಾ ಹೋಗ್ಬೋದು. ಇಡೀ ಗರ್ಭಗುಡಿಯ ಹೊರಭಾಗದಲ್ಲಿ ಅತ್ಯಂತ ಸುಂದರವಾದಂತಹ ಕಂಬಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇವು ನಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ. ಈ ಶಿಲ್ಪಕಲಾ ವೈಭವ ಚಿಕ್ಕದೇವರಾಜರ ಒಡೆಯರು ಕಟ್ಟಿಸಿರುವಂತಹ ಈ ಒಂದು ಕೋಟೆ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿ ಅತ್ಯಂತ ಆಕರ್ಷಣೀಯವಾಗಿದೆ. ಭಕ್ತಿಯ ಒಂದು ಮಹಾಪೂರವೇ ಭಕ್ತಾದಿಗಳಿಗೆ ಮೂಡಿಬರುತ್ತದೆ. ಇದು ಕೂಡ ಸಾಂಪ್ರದಾಯಿಕ ಶೈಲಿಯಲ್ಲಿ ಮೂಡಿರುವಂತಹ ಒಂದು ಚಿತ್ರಪಟ. ಇಲ್ಲಿ ನಾವು ಸ್ವಾಮಿಗೆ ವಾರಕ್ಕೆ 4 ಬಾರಿಯಾದರೂ ಕಲ್ಯಾಣೋತ್ಸವವನ್ನು ಇಲ್ಲಿ ಮಾಡಲಾಗುತ್ತದೆ. ಭಕ್ತಾದಿಗಳು ತಾವು ಹರಸಿಕೊಂಡು ಇಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿಸ್ತಾರೆ. ಅದರ ಒಂದು ದೃಶ್ಯವನ್ನು ನಾವು ಇಲ್ಲಿ ಕಣ್ಮುಂದೆ ನೋಡ್ತಾ ಹೋಗ್ಬೋದು. ಹೆಂಗಳಿರು ಹಣ್ಣು ಕಾಯಿ ಹೂಗಳನ್ನು ಎಲ್ಲ ಹಿಡಿದು ನಿಂತಿರುವಂಥದ್ದು, ಅಲ್ಲಿನ ಅರ್ಚಕರು ಮಂತ್ರೋಚ್ಚಾರಣೆಯನ್ನು ಮಾಡ್ತಾ ಇರುವಂಥದ್ದು, ಹೀಗೆ ಕಲ್ಯಾಣೋತ್ಸವದ ಒಂದು ಸಡಗರ ಸಂಭ್ರಮವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಅದ್ಭುತ ಸೌಂದರ್ಯ ಒಂದು ಅಲಂಕಾರ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಇಲ್ಲಿ ದೇವರ ವೆಂಕಟೇಶ್ವರ ಸ್ವಾಮಿಯ ಗರ್ಭಗುಡಿಯ ಇರುವಂತಹ ದರ್ಶನವನ್ನು ಕೂಡ ನಾವಿಲ್ಲಿ ಮಾಡ್ತಾ ಹೋಗ್ತಾ ಇದ್ವಿ. ಅತ್ಯಂತ ಸುಂದರವಾದಂತಹ ವೆಂಕಟೇಶ್ವರ ಸ್ವಾಮಿಯ ಆ ಮೂರ್ತಿ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಕಲ್ಯಾಣೋತ್ಸವ ಕೂಡ ನಡೀತಾ ಇದೆ. ಇಡೀ ಒಂದು ಸಂಭ್ರಮದ ವಾತಾವರಣ ಇಲ್ಲಿ ತುಂಬಿ ಹೋಗಿರುವುದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಅರ್ಚಕರು ಮಂತ್ರೋಚ್ಚಾರಣೆ ಮತ್ತು ಹೋಮಗಳನ್ನು ಮಾಡ್ತಾ ಇರುವಂಥದ್ದು, ದೇವರಿಗೆ ಅಲಂಕಾರ ಮಾಡ್ತಾ ಇರುವಂಥದ್ದು, ಹೆಂಗಳೆಯರೆಲ್ಲನೂ ಕೂಡ ಅತ್ಯಂತ ಭಕ್ತಿಭಾವದಿಂದ ಕುಳಿತು ವೀಕ್ಷಣೆ ಮಾಡ್ತಾ ಇರೋವಂಥದ್ದು, ಆ ಮಂಗಳಾರತಿ ಮಾಡ್ತಾ ಇರೋವಂಥದ್ದು, ಇವೆಲ್ಲ ಕೂಡ ಭಕ್ತರ ಮನಸ್ಸಿನಲ್ಲಿ ಒಂದು ಕಾಲಾತೀತವಾದಂತಹ ಒಂದು ಅನುಭೂತಿಯನ್ನು ಉಂಟು ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಒಂದು ಭಕ್ತಿಯ ಮಹಾಪುರ ವಾತಾವರಣ ಇಲ್ಲಿ ತುಂಬಿಕೊಂಡಿದೆ. ಆ ದೇವರ ಒಂದು ಉತ್ಸವ ಮೂರ್ತಿಗಳು ಬಹಳ ಅದ್ಭುತವಾಗಿದೆ. ನಾವು ಮುಂದೆ ದೇವಸ್ಥಾನದ ಹೊರಭಾಗದಲ್ಲಿ ಕೆಲವಾರು ಮಾಹಿತಿಗಳನ್ನು ನಾವು ನೋಡ್ತಾ ಹೋಗ್ಬೋದು. ದೇವಸ್ಥಾನದ ಒಂದು ಇತಿಹಾಸ ಮತ್ತು ಆ ಕಾಲದಿಂದ ಯಾವ ರೀತಿಯ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು, ಕಟ್ಟಡ ಹೇಗಿತ್ತು ಮತ್ತು ಯಾರು ಇದನ್ನು ಕಟ್ಟಿಸಿದ್ರು, ಇವೆಲ್ಲವೂ ಕೂಡ ನಮಗೆ ವಿವರಣಾತ್ಮಕವಾಗಿ ನಮಗೆ ಗೋಡೆಯ ಬರಹಗಳ ಮೂಲಕ ನಮಗೆ ಗೊತ್ತಾಗುತ್ತೆ. ಆ ಇತಿಹಾಸ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ನೋಡಬಹುದು. ಕೋಟೆ ವೆಂಕಟರಮಣ ಸ್ವಾಮಿಯ ಒಂದು ಪ್ರತಿಯೊಂದು ಮಾಹಿತಿ ಕೂಡ ನಮಗಿಲ್ಲಿ ಸಿಗ್ತಾ ಹೋಗುತ್ತೆ. ಅತ್ಯಂತ ಆಕರ್ಷಣೀಯವಾದಂತಹ ಒಂದು ಇತಿಹಾಸ ಈ ದೇವಸ್ಥಾನ ಹೊಂದಿದೆ. ನೀವು ಕೂಡ ಈ ಪ್ರಾಚೀನ ಕಾಲದ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಿ, ವೆಂಕಟೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಂದು ನಾನು ಹೇಳುತ್ತೇನೆ. ಮತ್ತು ಈ ಮಾಹಿತಿಯನ್ನು ಕೂಡ ನಾವು ಓದಲೇಬೇಕು. ಅಂತಹ ಒಂದು ಅತ್ಯುತ್ತಮವಾದಂತಹ ಮಾಹಿತಿಯನ್ನು ನಾವು ತಿಳ್ಕೊಬೋದು. ಇದು 3ನೇ ಆಂಗ್ಲ ಮೈಸೂರಿನ ಯುದ್ಧದ ಬಗ್ಗೆಯೂ ಕೂಡ ಕೆಲವಾರು ಸುಳಿವುಗಳನ್ನು ನಮಗೆ ಕೊಡುತ್ತೆ. ಟಿಪ್ಪು ಸುಲ್ತಾನರ ಪ್ರಾಣವನ್ನು ಉಳಿಸಿದಂಥ ಒಂದು ಆ ಗರುಡಗಂಬದಿಂದಾಗಿ ಟಿಪ್ಪು ಸುಲ್ತಾನ್ ಪ್ರಾಣ ಸಹಿತ ಉಳ್ಕೊಂಡ್ರು. ಹಾಗಾಗಿ ದೇವಸ್ಥಾನದ ಮೇಲೆ ಅಪಾರವಾದಂಥ ಒಂದು ಭಕ್ತಿ ಕೂಡ ಅವರಲ್ಲಿ ಇತ್ತು.
ಇಲ್ಲೆಲ್ಲ ದೇವರ ಒಂದು ಅಭಿಷೇಕ, ಅದಕ್ಕೆ ಪ್ರತಿಯೊಂದು ಅರ್ಥ ಪ್ರತಿಯೊಂದು ಕೂಡ ನಮಗಿಲ್ಲಿ ಕಂಡುಬರುತ್ತೆ. ಅದನ್ನೆಲ್ಲ ನಾವು ಸವಿವರವಾಗಿ ಓದಿಕೊಂಡಾಗ ನಮಗೆ ಈ ದೇವಾಲಯದ ಒಂದು ಮಹತ್ವ, ಅದರ ಇತಿಹಾಸ ಎಲ್ಲವೂ ಕೂಡ ನಮಗೆ ತಿಳಿದು ಬರುತ್ತೆ. ಪ್ರತಿಯೊಂದನ್ನು ಕೂಡ ಇಲ್ಲಿ ವಿವರಣಾತ್ಮಕವಾಗಿ ಬರ್ಕೊಂಡು ಹೋಗಿದ್ದಾರೆ. ಆ ದೇವಸ್ಥಾನದ ಒಂದು ಕೈಕರ್ಯಗಳು ಯಾವ ರೀತಿ ನಡೀತಾ ಇತ್ತು, ಅವುಗಳಿಂದ ಆಗುವಂಥ ಪ್ರಯೋಜನವೇನು, ಯಾವ ರೀತಿ ನಾವು ನಮಸ್ಕಾರ ಮಾಡಬೇಕು, ಇದೆಲ್ಲ ನಮಗೆ ಮಾಹಿತಿಯನ್ನು ಆ ಒಂದು ಗೋಡೆಯಲ್ಲಿ ಹಾಕಿರುವಂಥ ಚಿತ್ರಪಟಗಳ ಮಾಹಿತಿಯ ಪ್ರಕಾರ ನಮಗೆ ತಿಳಿದು ಬರುತ್ತೆ. ಇಲ್ಲಿ ದೇವಸ್ಥಾನದ ಒಂದು 3 ನಾಮಗಳನ್ನು ಒಳಗೊಂಡಂತಹ ದೇವಸ್ಥಾನವನ್ನು ನಾವು ನೋಡ್ತಾ ಇದ್ದೀವಿ. ವೆಂಕಟೇಶ್ವರ ಸ್ವಾಮಿಯ ದೇವರು.